ಅಲ್ಲ ಈಶ್ವರಿ, ಅವಳು ಈ ಮನೆ ಸೊಸೆ ಅಂದ್ಮೇಕೆ ಅವಳೇನ್ ಕೇಳ್ಕೋಬೇಕು? ಅಕ್ಕ, ಯಾವುದೇ ಹೆಣ್ಣಾದ್ರುವೆ ಗಂಡನ್ ಮನೆಯಲ್ಲಿ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಕ್ಕೆ ಆಸೆ ಇರುತ್ತೆ ತಾನೆ. ಅದಕ್ಕೆ ಹಂಗೆ ಹೇಳ್ದೆ ಆಟೆ. ಏನ್ಲಾ ಮೊಮ್ಮಗನೇ, ನಿಮ್ಮವ್ವ ನನ್ನ ಹೆಸರುವೆ ನಿಮ್ಮ ಸೋದರ ಮಾವನ ಹೆಸರುವೆ ಇಟ್ಬಿಟ್ಟವಳಂತೆ. ಅಂದ್ರ ನಿನ್ನ ಹೆಸರು ಶಿವಭದ್ರನೇ. ಸಂದಾಗದೆ. ಆದ್ರೆ ನಿನ್ನ ಬುದ್ಧಿ ನಿಮ್ಮ ಮಾವನಂಗ ಇಲ್ಲ ನಿಮ್ಮ ತಾತನಂಗ. ಮಾವಯ್ಯ, ಅವನ್ ತಾತ ಸೋದ್ರ ಮಾವನ್ನ ಇಬ್ರು ಮೀರಿಸ್ತಾನ, ನೋಡ್ತಾ ಇರಿ. ನಾನವತ್ತು ನಿಮ್ಮ ಮುಂದೆ ಬಂದು ನಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗದೆ ಮಾಡಿದ್ ಒಂದೇ ಒಂದು ತಪ್ಪಿಂದ ನಮ್ಮಿಂದ ಎಂಥ ಪ್ರೀತಿನ ದೂರ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನೀನು ನನ್ನ ಜೊತೆ ಬದುಕ್ತಾ ಇದ್ರುವೆ ನಿನ್ನ ಮನಸ್ಸೆಲ್ಲ ನಿನ್ನ ತವ್ರ ಮನೆ ಮೇಲೆ ಯಾಕಿತ್ತು ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಈಗ ಅದೆಲ್ಲ ಸರಿ ಹೋಗದೆ ಅಲ್ವಾ? ಆ ಮಾತೆಲ್ಲ ಯಾಕೆ ಬಿಡಿ. ನೀವು ನಂಗೆ ಸ್ಯಾನೆ ಪಿರುತಿ ಕೊಟ್ಟಿದ್ದೀರಾ. ನಿಮ್ ಕಣ್ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ಕೊಂಡಿದ್ದೀರಾ. ನೀನವತ್ತು ನಮ್ಮ ಮಟ್ಟಿಯವರು ಬರ್ತಾವ್ರೆ ಅನ್ಬಿಟ್ಲೆ ನನ್ನ ಪ್ರಾಣ ಬೇಕಾದ್ರೂ ಓದು ಪರವಾಗಿಲ್ಲ ಅಂತ ಹೇಳಿದೆ. ಅದನ್ನ ಆ ದೇವರು ಕೇಳಿಸ್ಕೊಂಡು ಅಸ್ತು ಅಂದಿದ್ದಾನೆ ಅನ್ಸುತ್ತೆ. ಅದಕ್ಕೆ ನಿನ್ ಕಷ್ಟ ಅಂತಿದ್ದಂಗೆ ಎಲ್ಲರೂ ಬಂದವ್ರೆ. ಅಣ್ಣ, ಈಗ ಯಾಕದೆಲ್ಲ? ಪ್ರತಿಯೊಬ್ರು ಜೀವನದಲ್ಲೂ ಒಂದ್ ಕೆಟ್ಟ ಕೈಗೆ ಅಂತ ಇರ್ತದೆ. ಅದ್ ಕೈಯಗಂಟ ಹಂಗೆಯ, ಚಿಂತೆ ಮಾಡ್ಬಿಡಿ. ಎಲ್ಲ ಕಳೆದು ಸಂಬಂಧ ಸರಿ ಹೋಗ್ತಾ ಇದೆ. ಇನ್ ಮುಂದೆ ಭವಾನಿ ನಮ್ ಕುಟೇನೆ ಇರ್ಬೋದು. ಎಲ್ಲಿ ನಮ್ಮ ಮಗು ಕುಟುಂಬದ ಪ್ರೀತಿ ಇಲ್ದಲೆ ಬದುಕುತ್ತು ಅಂತ ಭಯ ಆಗಿತ್ತು. ಅದನ್ನ ಭದ್ರನ ಹೆಂಡತಿ ದೂರ ಮಾಡ್ಬಿಟ್ಲು. ದಿಟ್ಟವಾಗ್ಲು ನಾವು ಅವಳ ಋಣ ಯಾವತ್ತೂ ಮರೆಯಕ್ಕಾಗಲ್ಲ. ಇವತ್ತು ನಾವಿಟ್ಟೆಲ್ಲ ಸಂತೋಷವಾಗಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ನನ್ನ ಮುದ್ದು ಸೊಸೆನೆಯ. ನಾನು ನಿನ್ನುವೆ ಚಿಕ್ಕ ಮಗಿ ಅನ್ಕೊಂಡ್ಬಿಟ್ಟಿದ್ದೆ ಕಣವ. ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿ ಅದೇ. ಒಂದು ಕುಟುಂಬನ ಒಡಿದೆ ಒಂದು ಮಾಡ್ಬೇಕು ಅನ್ನೋ ಬುದ್ಧಿ ನಿನಗೆ ಸಂದಾಗದೆ. ಒಂದು ಹೆಣ್ಣಾಗಿ ಒಂದಟ್ಟಿ ಸೊಸೆಯಾಗಿ ಹೆಂಗಿರ್ಬೇಕೋ ಗುಣಗಳೆಲ್ಲ ನಿನ್ನಲ್ಲದೆ ಕಣವ. ದಿಟಾಪಯ್ಯ, ಭದ್ರ ಇವತ್ತು ನನ್ಗೂ ನನ್ ಮಗಿಗೂ ಜೀವದಾನ ಮಾಡಿದ್ರೆ ವಿದ್ಯಾ ನನ್ ತವ್ರನ್ ಪ್ರೀತಿ ಮತ್ತೆ ಸಿಗಂಗ್ ಮಾಡೋಳೆ. ಇಂಥ ದಿನ ಯಾವತ್ ಬತ್ತದೋ ಅಂತ ನಾ ಕಾಯ್ಕೊಂಡ್ ಕುಂತಿದ್ದೆ. ಅಂದಾಗೆ ಭವಾನಿ, ಡಾಕ್ಟ್ರು ಯಾವಾಗ ಮನೆಗ್ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು? ಇವತ್ ಸಂಜೆನೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳೋರೆ. ಹಂಗಾದ್ರೆ ಭದ್ರಾ, ಗೋವಿಂದ ಹಟ್ಟಿಗೆ ಹೋಗಕ್ಕೆ ಸಿದ್ಧ ಮಾಡ್ಬಿಡ್ಲ. ಅವ್ರಟ್ಟಿಗಲ್ಲಪ್ಪ, ನಮ್ಮಟ್ಟಿಗೆ ಹೋಗಕ್ ಸಿದ್ಧ ಮಾಡ್ರಲ್ಲ. ನಿನ್ನ ಮರಿ ಮೊಮ್ಮಗ ನೋಡ್ತಾ ಇದ್ರೆ ನಂಗೆ ಟೇಟ್ ನಮ್ಮ ಅಪ್ಪ ನೋಡ್ದಂಗೆ ಆಯ್ತದೆ. ಹೌದಾ? ಎಲ್ಲಿ ತತ ಇಲ್ಲಿ?
ಏನ್ಲಾ ನೀನು ನಿಮ್ ಮುತ್ತಾತನ ರೂಪಾನೇ ಹೊತ್ಕೊಂಡ್ ಬಂದಿದೀಯಾ? ಎಲ್ಲಿ ನೋಡೋಣ ಒಂದ್ಕಿತ. ಶಿವರಾಮ, ಹೌದು ಕಣ್ಲಾ, ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಮುತ್ತಾತಂದೆ. ಅಜ್ಜಮ್ಮ, ಅಜ್ಜ ಹಿಂಗೆ ನಿನ್ನ ತಿರ್ಗಾ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟು ನಿನ್ ಮೊಮ್ಮಗಳು ಹೊಟ್ಟೆಲಿ ತಿರ್ಗಾ ಹುಟ್ಟು ಬಂದವನೆ ನೋಡು. ಮಗಲ ಏನೇನೋ ಮಾತಾಡ್ಬೇಡ. ಅಲ್ಲೆಲ್ಲೆಲ್ಲೆಲ್ಲೆ ನೋಡ್ಲಾ ಕೊಟ್ಲೆ ನಮ್ಮಮ್ಮ ನಾಚಿಕತ್ತಾ ಇರೋದ. ಅಮ್ಮಮ್ಮ ಅಲ್ಲಿ ನೋಡು, ತಾತ ನಿನ್ಮೆಗೆ ಸ್ಯಾನೆ ಪಿರುತಿ ತೋರಿಸ್ತಾರಂಗದೆ. ಅಜ್ಜಮ್ಮ, ಮಗಿಗೆ ನೀನು ಶಾನೆ ಇಷ್ಟ ಆಗ್ಬಿಟ್ಟಾರಂಗಿದೆ. ನಾ ಇಷ್ಟ ಆಗದೆ ಇನ್ಯಾರ್ಲ ಆದರು? ಭವಾನಿ, ತಕ ಮಗನ್ನ 2 ನಿಮಿಷ ಬಂದೆ ನಾನು. ಅಮ್ಮಮ್ಮ, ಸಿಹಿಯಾಗದೆ ಉಪ್ಪಾಗದೆ ಹೇಳಲೇ ಇಲ್ಲ. ನಮ್ಮ ಹಟ್ಟಿ ಒಳಗಡೆ ನಾವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ನೆಗಾಡಿದ್ದು ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಇದಕ್ಕೆಲ್ಲ ಕಾರಣ ನೀನೇ ಕಣವ ವಿದ್ಯಾ. ದಿಟ ಕಣಣ್ಣ, ನಮ್ಮ ವಿದ್ಯಾ ಭದ್ರನ್ ಕೈ ಹಿಡಿದು ನಮ್ಮ ಮಟ್ಟಿಗೆ ಸೊಸೆಯಾಗಿ ಬಂದ್ಮೇಲೆ ಎಲ್ಲ ಒಳ್ಳೇದೇ ಆಯ್ತದೆ. ಕಳೆದೋಗಿದ್ ಸಂತೋಷ ಖುಷಿ ಎಲ್ಲ ತಿರ್ಗಾ ನೋಡ್ತಾ ಇದ್ದೀವಿ. ದಿಟ ಗೋವಿಂದ, ಇವತ್ತು ನನ್ನ ಮನ್ಸಿಗೆ ಶಾನೆ ಸಂತೋಷ ಆಯ್ತಾಯ್ತು. ಅದನ್ನ ಹೆಂಗ್ ಹೇಳ್ಕೊಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲಕ್ಕಲ್ಲ. ಅದಕ್ಕೆ ಇವತ್ತು ಹಬ್ಬ ಮಾಡ್ಬಿಡುವ ಅನಿಸ್ತಾ ಇತ್ತು. ಅದಕ್ಕೇನಂತೆ, ಮಾಡೋಣ ಬಿಡ್ಲಾ? ಏನಮ್ಮ ಇದು ಮಾಡೋಣ ಅಂತ? ಬರೀ ಹಬ್ಬ ಯಾಕ್ಲ, ಮಾರಿ ಹಬ್ಬನೇ ಮಾಡಿಸ್ತೇನೆ, ನೋಡ್ತಾರೆ. ಲೇ ಮೂರಡಿ, ಈಟ್ ದಿನ ಸತ್ಯನ ಬಯಲ್ ಮಾಡಕ್ಕೆ ಟೈಮ್ ಕಾಯ್ತಿದ್ದೆ ಕಣೆ. ಆ ಟೈಮ್ ಈಗ ಸಿಕ್ಕದೆ. ನಿನ್ನ ಮರ್ವ ದಿನ ಹೆಂಗ್ ಕಳಿತೀನಿ ಈ ಊರ್ ಜನಗಳ ಮುಂದೆ ನೀನೇ ನೋಡ್ತಾ ಇರು. ಬಾಬಾ, ಹೆಂಗಿದ್ರು ನಮ್ಮ ಮುದ್ದು ಸೊಸೆಗೆ ತಾಳಿ ಶಾಸ್ತ್ರ ಆಗಿಲ್ಲ ಅಲ್ವೇ? ನೆಂಟ್ರಿಸ್ಟ್ರನ್ನೆಲ್ಲ ಸೇರಿಸಿ ದೊಡ್ಡದಾಗೆ ಮಾಡ್ಬಿಡೋಣ ಬಿಡಿ. ಈಶ್ವರಿ, ನೀನ್ ಹೇಳ್ತಾ ಇರೋದು ಸರಿಯಾಗದೆ ನೋಡು. ಈ ದಡ್ಡ ತಲೆಗೆ ಈ ಯೋಚನೆ ಬರ್ಲಿಲ್ಲ ನೋಡು. ರೀ, ಹೆಂಗಿದ್ರು ನಮ್ಮಿಬ್ರು ಸೊಸೆರಿಗೂ ಶಾಸ್ತ್ರ ಮಾಡ್ಬೇಕಲ್ವೇ? ಇಬ್ರಿಗೂ ಒಟ್ಟಿಗೆ ಮಾಡ್ಬಿಡುವ ಬಿಡಿ. ಹಂಗೆ ಮಾಡಿದ್ರಾಯ್ತು. ನೀನೆಲ್ಲ ಹೇಳ್ತಿ ಗೋವಿಂದ? ನೀ ಹೆಂಗ್ ಹೇಳ್ತೀಯೋ ಹಂಗೆ ಕಣಣ್ಣ. ಒಟ್ನಾಗೆ ನಮ್ಮ ಮಟ್ಟಿನಾಗೆ ಸಂಭ್ರಮ ಸಡಗರ ನಡಿಬೇಕು, ಆಟೆಯ. ಅದೇ ಸಂಭ್ರಮದಲ್ಲಿ ನನ್ನ ಮಗನ್ ಜೀವನ ಹಾಳು ಮಾಡಿ ನಗ್ತಾ ನಿಂತೋಳಲ್ಲ ಈ ಮೂರಡಿ, ಇವಳನ್ನ ಶಾಶ್ವತವಾಗಿ ಮನೆಯಿಂದ ಆಚೆಗಟ್ತೀನಿ. ನೋನ, ಈ ಕರಿಮಣಿ ಶಾಸ್ತ್ರಕ್ಕೆ ಏನೇನ್ ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೊ. ಹಂಗೆ ಈ ಒಡವೆ ಅಂಗಡಿಯವ್ರನ್ನ ಕರ್ಸ್ಬಿಟ್ಟು ನಮ್ಮ ಮುದ್ದು ಸೊಸೆಗೆ 1/4 kg ಒಡವೆ ಮಾಡಿಸ್ಬಿಡುವ. ಮಾಡಿಸಿ ಅವಳಿಗೆ ಉಡುಗೊರೆ ಕೊಟ್ಬಿಡುವ.
ಅಂದ್ಲ ಮಗ 1/4 kg ಚಿನ್ವೆ. ಹ್ಞೂ ಕಣವ, ನಾನು ಸೊಸೆ ಮಾಡಿರೋ ಒಳ್ಳೆ ಕೆಲಸಕ್ಕೆ ಅವಳಿಗೇನು ಕೊಟ್ಟರು ಕಡಿಮೆನೆ. ಅದಕ್ಕೆ ನನ್ನ ಸಂತೋಷಕ್ಕೋಸ್ಕರ ನನ್ನ ಸೊಸೆ ಕೊಡ್ತಾರೆ ಹುಡುಗರೆ. ಅಲ್ಲ ಅಣ್ಣ, ಈಗ ಅವಳದೇನ್ ಮಾಡ್ಬಾರ್ದು ಮಾಡಿದ್ಲು ಅಂತ 1/4 kg ಚಿನ್ನ ಕೊಡ್ತಾ ಇದೀಯಾ? ಸಾವಿತ್ರಿ, ನಮ್ಮಿಂದ ದೂರ ಆಗಿದ್ ನಮ್ಮ ಮನೆ ಮಗಳು ತಿರ್ಗಾ ಅಟ್ಟಿಗೆ ಬಂದವಳೆ ಅಂದ್ರೆ ಅದಕ್ಕೆ ಕಾರಣ ವಿದ್ಯಾನೇ ಅಲ್ವೇ? ಇದು ಒಳ್ಳೆ ಕೆಲ್ಸನೇ ಅಲ್ವೇ? ಅಂದ್ಮೇಕೆ ಅವಳಿಗೆ ಉಡುಗೊರೆ ಕೊಡೋದ್ರಲ್ಲಿ ತೆಪ್ಪೇನದೆ? ಏನವ ಮುದ್ದು ಸೊಸೆ, ನಿನಗೆ ಸಂತೋಷವೇ? ಅಲ್ಲ, ಇನ್ನೂ ಏನಾದ್ರೂ ಹೆಚ್ಚಿಗೆ ಬೇಕಾದ್ರೆ ಕೇಳು, ಕೊಡ್ಸುಮ. ಮಾವಯ್ಯ, ನನಗೆ ಉಡುಗೊರೆ ಚಿನ್ನ ಇದೇನು ಬೇಡ. ನಿಮ್ ಪಿರುತಿಯ ಆಶೀರ್ವಾದ ಇದ್ರೆ ಆಟೆ ಸಾಕು. ಈ ಮನೇಲಿ ಒಬ್ಳಾಗಿ ನಿಮ್ ಕಷ್ಟ ಸುಖದಲ್ಲಿ ಭಾಗಿ ನನ್ ಬದುಕಿರೋ ಗಂಟನುವೆ ಈ ಹಟ್ಟಿನಲ್ಲಿರಕ್ಕೆ ಅವಕಾಶ ಮಾಡ್ಕೊಡಿ. ನನಗೆ ಆಟೆ ಸಾಕು ಮಾವಯ್ಯ. ಇದೇನ್ ಮಾತು ಅಂತ ಹೇಳ್ತಾ ಇದೀಯವ ನೀನು? ಈ ಶಿವರಾಮೇಗೌಡನ ಸೊಸೆ, ಈ ಮನೆ ನಿಂದು, ನಾವೆಲ್ಲರೂ ನಿನ್ನವರು ಕಣವ. ಕೇಳ್ಬೇಕಾಯ್ತದೇನ್ ಕಣ್ಬಾವ? ಅಲ್ಲ ಈಶ್ವರಿ, ಅವಳು ಈ ಮನೆ ಸೊಸೆ ಅಂದ್ಮೇಕೆ ಅವಳೇನು ಕೇಳ್ಕೋಬೇಕು? ಅಕ್ಕ, ಯಾವುದೇ ಹೆಣ್ಣಾದ್ರುವೆ ಗಂಡನ ಮನೆಯಲ್ಲಿ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಕ್ಕೆ ಆಸೆ ಇರುತ್ತೆ ತಾನೆ. ಅದಕ್ಕೆ ಹಂಗೆ ಹೇಳ್ದೆ ಆಟೆ ಅಲ್ವೇನವ ಮುದ್ದು ಸೊಸೆ? ಹ್ಞೂ ಚಿಕ್ಕತ್ತೆ, ನನಗ್ ನಿಮ್ಮೆಲ್ರೂ ಪಿರುತಿ ವಿಶ್ವಾಸ ಇದ್ರೆ ಆಟೆ ಸಾಕು. ಆಯ್ತು ಕಣವ, ಅದು ಯಾವತ್ತೂ ಇರ್ತದೆ. ಆದ್ರೆ ಇದು ನನ್ನ ಸಂತೋಷಕ್ಕೋಸ್ಕರ ಕೊಡಿಸ್ತಾ ಇರೋದು, ನೀನು ಬೇಡ ಅನ್ಬಾರ್ದು. ಸರಿ ಮಾವಯ್ಯ. ಗೋವಿಂದ, ಭದ್ರಾ, ಈ ಫಂಕ್ಷನ್ನು ಅದ್ದೂರಿಯಾಗಿ ಆಗ್ಬೇಕು. ಯಾವುದಕ್ಕೂ ಕೊರತೆ ಇಲ್ದಂಗೆ ನಡ್ಕೋಬೇಕು. ನೋಡ್ತಾರಿ ಬಾಬಾ, ಈ ಫಂಕ್ಷನ್ ಹೆಂಗ್ ನಡೀತದೆ ಅಂದ್ರೆ ನೀವು ಜೀವಮಾನದಾಗೆ ಮರಿಬಾರ್ದು, ಹಂಗ್ ನಡೀತದೆ. ಲೇ ಮೂರಡಿ, ಮನ್ಸಲ್ಲದೇನ್ ಖುಷಿ ಪಡ್ತಾ ಇದೆಯೇ? ಪಡು ಪಡು, ಏನ್ 8 ದಿನ ಆಯ್ತಲ್ಲವ? ಆ ಫಂಕ್ಷನ್ ಮುಗಿತಿದ್ದಂಗೆನೆಯ ನಿನ್ ಖುಷಿಗೆ ನಾನ್ ಸಮಾಧಿ ಕಟ್ಲಿಲ್ಲ, ನನ್ನ ಹೆಸರು ಈಶ್ವರಿನೇ ಅಲ್ಲ.